ಸೆಂಟ್ರಲ್ ಸ್ಕೂಲ್ ನೂತನ ಶಾಲಾ ಕಟ್ಟಡದ ಉದ್ಘಾಟನಾ ಸಮಾರಂಭವನ್ನು ದಿನಾಂಕ 5/10/2024 ಶನಿವಾರ ಸಂಜೆ 5 ಗಂಟೆಗೆ ದೇವಿಗೆರೆ ಗ್ರಾಮದಲ್ಲಿ ನಡೆಯಲಿದೆ ಎಂದು ಸಂಸ್ಥೆಯ ಅಧ್ಯಕ್ಷರಾದ ಆರ್ ಗೋವಿಂದಪ್ಪ ತಿಳಿಸಿದರು. ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಮ್ಮ ಸಂಸ್ಥೆಯ ನೂತನ ಶಾಲಾ ಕಟ್ಟಡದ ಉದ್ಘಾಟನೆಯನ್ನು ಆಳ್ವ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಎಂ ಮೋಹನ್ ಆಳ್ವ ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣ ವಹಿಸಲಿದ್ದಾರೆ. ಸಭಾ ಕಾರ್ಯಕ್ರಮವನ್ನು ನ್ಯಾಯಮೂರ್ತಿ ವೆಂಕಟೇಶ್ ನಾಯಕ್ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮಾಜಿ ವಿಧಾನ ಪರಿಷತ್ ಎಂಎ ಗೋಪಾಲ್ ಸ್ವಾಮಿ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಮುಖ್ಯ ಅಭಿಯಂತರರಾದ ಕೆಜೆ ಜಗದೀಶ್, ಹಾಸನ ಜಿಲ್ಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಎಚ್ಕೆ ಪಾಂಡು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಚ್ಎನ್ ದೀಪಾ, ನಿವೃತ್ತ ಬ್ಯಾಂಕ್ ಅಧಿಕಾರಿಗಳಾದ ಸೀನಾ ಮಾಸ್ತಿಕಟ್ಟೆ, ವಕೀಲರಾದ ಡಿಎಸ್ ಬಸವರಾಜ್ ಸೇರಿದಂತೆ ಇತರರು ಭಾಗವಹಿಸಲಿದ್ದಾರೆ. ಅಂದು ರಾತ್ರಿ 8 ಗಂಟೆಗೆ ಬೆಂಗಳೂರಿನ ಡಾಕ್ಟರ್ ವಿದ್ಯಾಭೂಷಣ್ ಇವರಿಂದ ಭಕ್ತಿ ಸುಧಾ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದರು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇದೆ. ಮೊನ್ನೆ ತಾನೇ ಸುಧಾಮೂರ್ತಿ ಅವರು ರಾಷ್ಟ್ರಪತಿಗಳು ಉದ್ಘಾಟನೆ ಮಾಡಿದ ಧಾರವಾಡದಲ್ಲಿ. ಅಂತ ಕಡೆ ಎಲ್ಲ ಫ್ರೀ, ಊಟ ವಸತಿ ಎಲ್ಲ ಫ್ರೀ ಇರುತ್ತೆ. ಸೆಂಟ್ರಲ್ ಪ್ರೊಫೆಸರ್ಸ್ ಇರ್ತಾರೆ, ಹಾಸ್ಟೆಲ್ ಫೆಸಿಲಿಟಿ ಇರುತ್ತೆ. ₹1 ನೀವು ಖರ್ಚು ಮಾಡ್ಬೇಕಂತ ಇಲ್ಲ. PUC ಆದ್ಮೇಲೆ ಇಂಟಿಗ್ರೇಟೆಡ್ ಇನ್ಸ್ಟಿಟ್ಯೂಟ್ ಕೋರ್ಸ್ಗಳಿದ್ದಾವೆ. PUC ಆದ ತಕ್ಷಣ ಅದಕ್ಕಾಗಿ ಕೂಲಿ ಕಾರ್ಮಿಕರು ಮಕ್ಕಳು ಕೂಡ ಓದ್ಬೋದು, ಆಟೋ ಡ್ರೈವರ್ ಮಕ್ಕಳು ಕೂಡ ಓದ್ಬೋದು. ಈಗ PUC ಆದ ತಕ್ಷಣ ಇಂಟಿಗ್ರೇಟೆಡ್ MSc ಕೋರ್ಸ್ಗಳಿದ್ದಾವೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮಾಡ್ತಾರೆ. ಅಂದ್ರೆ 5 ವರ್ಷ ಕೋರ್ಸು, 3 ವರ್ಷ BSc, 2 ವರ್ಷ MSc. ಅವರ ಊಟ ವಸತಿ ಎಲ್ಲ ಕೊಟ್ಟು ಅವರು ಓದಿಸ್ತಾರೆ. 5 ವರ್ಷ ಓದಿಸ್ತಾರೆ. ನೋಡಿ, ನಮ್ಮ ಮಕ್ಕಳು ಆ 5 ವರ್ಷ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಓದಿದ್ರೆ ಅಲ್ಲಿ ನೊಬೆಲ್ ಲಾರಿಯರ್ಸ್ ಬರ್ತಾರೆ, ವಿಜ್ಞಾನಿಗಳು ಬರ್ತಾರೆ, ದೊಡ್ಡ ದೊಡ್ಡ ಸೆಮಿನಾರ್ಸ್ಗಳು ಆಗ್ತವೆ, ಒಳ್ಳೆ ಲ್ಯಾಬೊರೇಟರೀಸ್ಗಳು ಇರ್ತವೆ. ಅವುಗಳನ್ನೆಲ್ಲ ನೋಡಿ ಅವುಗಳ ತರ ಹಾಕ್ಬೇಕು ಅಂತ ನಮ್ಮ ಕನಸು ಕಟ್ಕೊಳ್ತಾರೆ. ನಮ್ಮ ಮಕ್ಕಳು ಫಾರಿನ್ ಹೋಗ್ತಾರೆ, ರಿಸರ್ಚ್ ಮಾಡ್ತಾರೆ. ಹಾರ್ವರ್ಡ್, ಕೇಂಬ್ರಿಡ್ಜ್, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್, ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಗಳು, ಕೇಂಬ್ರಿಡ್ಜ್ ಅಲ್ವಾ, ಇಲ್ಲೆಲ್ಲ ಹೋಗ್ತಾರೆ, ದೊಡ್ಡ ದೊಡ್ಡ ಮೇಧಾವಿಗಳಾಗ್ತಾರೆ. ಅದು ಬಿಟ್ಟು ನಾವು ನಮ್ಮ ಮಕ್ಕಳಿಗೆ ಏನು ಜಾಬ್ ಬೇಕಂದ್ಬಿಟ್ಟು ಅಲ್ಲ, ತಪ್ಪಲ್ಲ. ಎಲ್ಲಿ ತಪ್ಪು ಅಂದ್ರೆ, ನಮ್ಮಂತ ಶಿಕ್ಷಣ ಕೊಡ್ತಕ್ಕಂಥವ್ರು, ಶಿಕ್ಷಕರು, ಎಜುಕೇಶನಿಸ್ಟ್ಗಳು, ಅಪ್ಪ ಅಮ್ಮರು, ಪ್ರೊಫೆಸರ್ಸ್ಗಳು ನಾವೆಲ್ಲ ತಪ್ಪು ಮಾಡ್ತಾ ಇದ್ದೀವಿ, ಬಹಳ ತಪ್ಪು ಮಾಡ್ತಾ ಇದ್ದೀವಿ. ನಮ್ದು ಒಂದೇ ಒಂದು ಸ್ಲೋಗನ್ ಏನಂದ್ರೆ, ಇಂಥ ಸಾವಿರಾರು ಇನ್ಸ್ಟಿಟ್ಯೂಷನ್ ಇದಾವೆ, ಬಡವರು ಓದಬೇಕು. ಇವತ್ತು ಸಾಲ ಮಾಡ್ತಾರೆ, ಬ್ಯಾಂಕಲ್ಲಿ ಸಾಲ ಮಾಡ್ತಾರೆ, ಬಡ್ಡಿಯನ್ನು ಸಾಲ ಮಾಡಿಕೊಂಡು ಏನೋ ಸೀಟ್ಗಳು ತಗೊಳ್ತಾರೆ. ಬಹಳ ಬೇಸರ ಆಗುತ್ತೆ. ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಆರ್ ಗೋವಿಂದಪ್ಪ, ಸಂಸ್ಥೆಯ ಆಡಳಿತ ಅಧಿಕಾರಿಗಳಾದ ಅಕ್ಕಮ್ಮ ಗೋವಿಂದಪ್ಪ, ವಕೀಲರಾದ ಬಸವರಾಜ್ ಸೇರಿದಂತೆ ಇತರರು ಹಾಜರಿದ್ದರು. ಮಂಜುನಾಥ್, IK, TV46 ಮಲೆನಾಡು ನ್ಯೂಸ್, ಚನ್ನರಾಯಪಟ್ಟಣ.